ವೈದ್ಯರು ಈಗ ಹೇಳ್ತಿರೋದು ಕೊರೋನಾ ನಂತರ ಒಳ್ಳೆ ಆಹಾರ ತಿನ್ನಿ, ಒಳ್ಳೆ ಫುಡ್ ತಿನ್ನೋದ್ರಿಂದ ನಿಮ್ಮ ಚೇತರಿಕೆ ದೈಹಿಕ ಮಾನಸಿಕ ಎರಡರ ಮೇಲೂ ಪರಿಣಾಮ ಭಾಳ ಸಕಾರಾತ್ಮಕವಾಗಿರುತ್ತೆ. ಸಂಧ್ಯಾ ಸಿಂಗ್ ಅವರೇ, ನೀವು ಕ್ಲಿನಿಕಲ್ ನ್ಯೂಟ್ರಿಷನಿಸ್ಟ್ ಆಗಿ ಹೇಗೆ ನೋಡ್ತೀರಿ ಚೇತರಿಕೆಯಲ್ಲಿ ಊಟದ ಒಂದು ಪಾತ್ರ? ಏನು ತಿನ್ನಬೇಕು, ಏನು ತಿನ್ನಬಾರ್ದು? ಮೇಡಮ್ ಮ್ಯೂಟ್ ಮಾಡಿದ್ದೀರಾ ಅನ್ಸುತ್ತೆ ನೋಡಿ, ಸಾರಿ ಪ್ಲೀಸ್. ಸೊ ಆರೋಗ್ಯವಾಗಿರೋದಕ್ಕೆ ಆಹಾರ ವಿಲ್ ಪ್ಲೇ ಅ ವೆರಿ ವೈಟಲ್ ರೋಲ್. ಮಾಮೂಲಾಗಿ ನಮ್ದು ಡೇ ಟು ಡೇ ಆಕ್ಟಿವಿಟೀಸ್ ಮಾಡೋದಕ್ಕೋಸ್ಕರ ಕೂಡ ನಮ್ಗೆ ಎನರ್ಜಿ ಪ್ರೋಟೀನ್ ಅವಶ್ಯಕತೆ ಇರುತ್ತೆ. ಅಂಡ್ ಯಾವಾಗ ನಮ್ಮ ದೇಹಕ್ಕೆ ಆರೋಗ್ಯ ಲೈಕ್ ಡಿಸೀಸಸ್ ಅಫೆಕ್ಟ್ ಆಗುತ್ತೆ, ಆ ಟೈಮಲ್ಲಿ ನ್ಯೂಟ್ರಿಷನ್ ವಿಲ್ ಪ್ಲೇ ಅ ವೆರಿ ಮೇಜರ್ ರೋಲ್. ಹಾಗಿರುವಾಗ ಲೈಕ್ ಎನರ್ಜಿ ಪ್ರೋಟೀನ್ ಅವಶ್ಯಕತೆ ಇದೆ, ಬಟ್ ಲೈಕ್ ಈ ಕೋವಿಡ್ ಇನ್ಫೆಕ್ಷನ್ ಇರುವಾಗ ಆ ಟೈಮಲ್ಲಿ ಸಿಗೋ ಟ್ರೀಟ್ಮೆಂಟು ಅಂಡ್ ಆ ಟೈಮಲ್ಲಿ ಇರೋ ಲೈಕ್ ಮಾನಸಿಕ ಆತಂಕ, ಇದೆಲ್ಲ ನಾವು ಆರೋಗ್ಯವಾದ ಫುಡ್ ತಿನ್ನಕ್ಕೆ ಲೈಕ್ ಆ ಆಕ್ಸೆಸ್ ಇರೋದಿಲ್ಲ. ಅಂಡ್ ಆ ಟೈಮಲ್ಲಿ ಏನ್ ಫುಡ್ ಕೊಟ್ಟರು ತಿನ್ಬೇಕು ಅನ್ಸೋದಿಲ್ಲ. ಹಾಗಾಗಿ ನ್ಯೂಟ್ರಿಷನಲಿ ಪೇಷಂಟ್ಸ್ ತುಂಬಾ ಡಿಪ್ಲೀಟ್ ಆಗ್ತಾರೆ. ಲೈಕ್ ಫಾರ್ ಎಕ್ಸಾಂಪಲ್, ಲೈಕ್ ಬ್ಲಡ್ ಇನ್ವೆಸ್ಟಿಗೇಷನ್ಸ್ ಮಾಡಿದಾಗ ನಮ್ದು ಟೋಟಲ್ ಪ್ರೋಟೀನ್ ಅನ್ನುವಂತ ಅಂಶ ಕೋವಿಡ್ ಇರುವಾಗ ತುಂಬಾ ಕಡಿಮೆ ಇರುತ್ತೆ. ಅಂಡ್ ಸೀರಮ್ ಆಲ್ಬುಮಿನ್ ಲೆವೆಲ್ಸ್ ಲೋ ಇದೆ. ನಮ್ದು ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸಸ್ ನೋಟಿಸ್ ಮಾಡಿದ್ದೀವಿ. ಅಂಡ್ ನಮ್ದು ಲಿವರ್ ಪ್ಯಾರಾಮೀಟರ್ಸ್ ಕೂಡ, ಲಿವರ್ ಎನ್ಸೈಮ್ಸ್ ಕೂಡ ವಿಲ್ ಬಿ ಅ ಲಿಟಲ್ ಹೇವೈರ್. ಇಟ್ ಇಸ್ ಬಿಕಾಸ್ ಆಫ್ ಈ ಆಂಟಿಬಯೋಟಿಕ್ಸ್ ಕೊಡ್ತಾರೆ, ಆಂಟಿವೈರಲ್ ಮೆಡಿಸಿನ್ಸ್ ಕೊಡ್ತಾರೆ. ಈ ಎಲ್ಲ ಕಾರಣದಿಂದ ಆಪಟೈಟ್ ಕಡಿಮೆ ಆಗುತ್ತೆ. ಅಂಡ್ ಈ ಮಾನಸಿಕ ಆತಂಕ ಕೂಡ ಇಸ್ ಲೀಡಿಂಗ್ ಟು ಲೈಕ್ ತುಂಬಾ ಕಡಿಮೆ ಫುಡ್, ಏನ್ ತಿನ್ನೋದಕ್ಕೂ ಟೇಸ್ಟ್ ಇಲ್ಲದೆ ಇರೋ ಕಾರಣದಿಂದ ನ್ಯೂಟ್ರಿಷನಲಿ ತುಂಬಾ ಡಿಪ್ಲೀಟ್ ಆಗಿರ್ತಾರೆ. ಅಂಡ್ ಈ ಸ್ಥಿತಿಯಲ್ಲಿ ರಿಕವರ್ ಆಗಿ ಮನೆಗೆ ಹೋದ್ಮೇಲೆ ಕೂಡ ಈ ಆಂಗ್ಸೈಟಿ, ಮಾನಸಿಕ ಆತಂಕ ಏನಿದೆ, ಲೈಕ್ ಡಾಕ್ಟರ್ ಪದ್ಮಾಕ್ಷಿ ಅವ್ರು ಹೇಳಿರುವ ಹಾಗೆ, ನಾನು ಸರಿ ಹೋಗಿದ್ದೀನಾ, ನಾನು ನಾರ್ಮಲ್ ಫುಡ್ ತಿನ್ಬೋದಾ, ನಾನು ನಾರ್ಮಲ್ ಫುಡ್ ಲೈಕ್ ಆಯಿಲು, ಸಾಲ್ಟು ನಾರ್ಮಲ್ ಆಗಿ ಮುಂಚೆ ಹೇಗೆ ಊಟ ಮಾಡ್ತಾ ಇದ್ದೆ ಹಾಗೆ ಊಟ ಮಾಡಿದ್ರೆ ನನಗೆ ಜೀರ್ಣ ಆಗುತ್ತಾ, ಈ ತರ ಎಲ್ಲ ಹಲವಾರು ಲೈಕ್ ಕ್ವೆಶ್ಚನ್ಸ್ ಅವ್ರನ್ನ ಕಾಡ್ತಾ ಇರುತ್ತೆ. ಅಂಡ್ ಡಾಕ್ಟರ್ ಖಜೆ ಹೇಳಿರೋ ಹಾಗೆ ಲೈಕ್ ರಾತ್ರಿ ಹೊತ್ತು ನಿದ್ರೆ ಬರೋದಿಲ್ಲ, ಮಧ್ಯ ಮಧ್ಯದಲ್ಲಿ ಎಚ್ಚರ ಆಗೋದು. ಅಂಡ್ ಈ ಎಲ್ಲ ಲೈಕ್ ಕಾರಣಗಳಿಂದ ನ್ಯೂಟ್ರಿಷನಲ್ ಲೈಕ್ ಇನ್ಅಡಿಕ್ವಸಿ ಅನ್ನೋ ಒಂದು ತೊಂದರೆನ ಎಲ್ಲರೂ ಫೇಸ್ ಮಾಡ್ತಾ ಇರ್ತಾರೆ. ಈ ಟೈಮಲ್ಲಿ ತುಂಬಾ ಮುಖ್ಯವಾದದ್ದು ಏನಂದ್ರೆ, ನ್ಯೂಟ್ರಿಷನ್ ಗೈಡ್ ಲೈನ್ಸ್ ಅಂತ ನಾವು ಮಾಡೋದಕ್ಕೆ ಸಾಧ್ಯವಾಗಲ್ಲ. ಬಿಕಾಸ್ ಒನ್ ಡಯಟ್ ಡಸಂಟ್ ಫಿಟ್ ಆಲ್. ಎವ್ರಿ ಇಂಡಿವಿಜುವಲ್ ಈ ಕರೋನಾ ಬಂದಾಗ್ಲಿಂದ ಕೂಡ ಸಿಂಪ್ಟಮ್ಸ್ ಎಲ್ಲರಿಗೂ ಒಂದೇ ತರ ಇಲ್ಲ. ಒಬ್ಬೊಬ್ರು ಒಂದೊಂದ್ ತರದ್ದು ಸಿಂಪ್ಟಮ್ಸ್ ಅನ್ನ ಎಕ್ಸಿಬಿಟ್ ಮಾಡ್ತಾ ಇದ್ದಾರೆ. ಕೆಲವರು ಕಾಫ್ ಹೇಳ್ತಾರೆ, ಕೆಲವರು ಬ್ರೆತ್ಲೆಸ್ನೆಸ್, ಕೆಲವರು ಲೂಸ್ ಮೋಷನ್ಸ್. ಆ ತರಾನೇ ಲೈಕ್ ದ ಪ್ರಾಬ್ಲಮ್ಸ್ ದಟ್ ದೇ ಆರ್ ಫೇಸಿಂಗ್ ಆರ್ ಟೋಟಲಿ ಡಿಫ್ರೆಂಟ್. ಸೊ ಹಾಗಾಗಿ ಇಂಡಿವಿಜುವಲಿ ಅವ್ರು ಏನ್ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಾ ಇದ್ದಾರೆ, ಆ ಪ್ರಾಬ್ಲಮ್ಸ್ಗೆ ವಿ ಶುಡ್ ಅಡ್ರೆಸ್ ದೋಸ್ ಇಶ್ಯೂಸ್ ಅಂಡ್ ಡಯಟ್ ನ ನಾವು ಕೊಡ್ಬೇಕಾಗತ್ತೆ. ತುಂಬಾ ಮುಖ್ಯವಾದ ಏನಂದ್ರೆ ಪ್ರೋಟೀನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಾವು ಜನರಲಿ ಏನ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅದಕ್ಕಿಂತ ಹೆಚ್ಚಿಗಿನ ಪ್ರಮಾಣದಲ್ಲಿ ನಾವು ಕೊಡ್ಬೇಕಾಗತ್ತೆ. ಅಂಡ್ ಡಾಕ್ಟರ್ ಚೇತನ್ ಅವ್ರು ಹೇಳಿರೋ ಹಾಗೆ ಆಂಟಿಕೋಗ್ಯುಲೆನ್ಸ್ ಥೆರಪಿನ ತುಂಬಾ ಲೈಕ್ ಅರೌಂಡ್ 1.5 2 months ಕಂಟಿನ್ಯೂ ಮಾಡೋ ಕಾರಣದಿಂದ ಡಯಟ್ ನಲ್ಲಿ ವೈಟಮಿನ್ ಕೆ ರೆಸ್ಟ್ರಿಕ್ಷನ್ಸ್ ಕೊಡ್ಬೇಕಾಗತ್ತೆ. ಲೈಕ್ ಹೈ ಮಾಲಿಕ್ಯುಲರ್ ವೇಟ್ ಆಂಟಿಕೋಗ್ಯುಲೆನ್ಸ್ ಅಂತ ಹೇಳ್ತೀವಿ. ಕೆಲವರಿಗೆ ಆಸಿಟ್ರಾಮ್ ಪ್ರಿಸ್ಕ್ರೈಬ್ ಮಾಡಿರ್ತಾರೆ, ಕೆಲವರಿಗೆ ವಾರ್ಫರಿನ್ ಪ್ರಿಸ್ಕ್ರೈಬ್ ಮಾಡಿರ್ತಾರೆ. ಈ ತರ ಆಂಟಿಕೋಗ್ಯುಲೆನ್ಸ್ ಕೊಟ್ಟಾಗ ವೈಟಮಿನ್ ಕೆ ನಾವು ರೆಸ್ಟ್ರಿಕ್ಟ್ ಮಾಡೋದ್ರಿಂದ ಸೊ ಇಟ್ ಈಸ್ ಈಸಿ ಫಾರ್ ದ ಲೈಕ್ INR ಅಂತ ಹೇಳ್ತೀವಿ ನಾವು, ವಿಚ್ ಮೇಂಟೈನ್ಸ್ ದ ವಿಸ್ಕಾಸಿಟಿ ಆಫ್ ದ ಬ್ಲಡ್. ಅದನ್ನ ಮೇಂಟೈನ್ ಮಾಡೋದು ತುಂಬಾ ಸುಲಭವಾಗುತ್ತೆ. ಅಂಡ್ ಈ ವಿಸ್ಕಾಸಿಟಿ, ಈ ರಕ್ತ ಹೆಪ್ಪುಗಟ್ಟೋ ಪ್ರಾಬ್ಲಮ್ಗೋಸ್ಕರ ಕೊಟ್ಟಿರೋ ಔಷಧಿದು ಎಫಿಕಸಿ ಇಸ್ ದೇರ್. ಸೊ ಹಾಗಾಗಿ ಎನರ್ಜಿ, ಪ್ರೋಟೀನ್, ಫ್ರೂಟ್ಸ್, ವೆಜಿಟಬಲ್ಸ್ ತುಂಬಾ ಇಂಪಾರ್ಟೆಂಟ್.
ಫ್ರೂಟ್ಸ್ ವೆಜಿಟಬಲ್ಸ್ ನಮಗೆ ಆಂಟಿ ಆಕ್ಸಿಡೆಂಟ್ಸ್ ಅನ್ನ ಕೊಡುತ್ತೆ. ಇದು ನಮ್ಮ ಬಾಡಿಯಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಪ್ರಮಾಣದಲ್ಲಿ ಯುನೋ ಇನ್ಕ್ರೀಸ್ ಮಾಡಕ್ಕೆ ಸಹಾಯ ಆಗತ್ತೆ. ಸೊ ಹಾಗಾಗಿ ಆದಷ್ಟು ಫ್ರೂಟ್ಸ್ ವೆಜಿಟಬಲ್ಸ್ ಯೂಸ್ ಮಾಡಬೇಕು. ಎಣ್ಣೆ ಕಮ್ಮಿ, ಉಪ್ಪು ಕಮ್ಮಿ, ಅಂಡ್ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಸ್ಟಿರಾಯ್ಡ್ ಟ್ರೀಟ್ಮೆಂಟ್ ತಗೊಂಡಿರೋ ಕಾರಣದಿಂದ ಬ್ಲಡ್ ಶುಗರ್ ಲೆವೆಲ್ಸ್ ವಿಲ್ ಬಿ ವೆರಿ ಹೈ. ಹಾಗಾಗಿ ಸಕ್ಕರೆ, ಜೇನುತುಪ್ಪ, ಬೆಲ್ಲ ಈ ಎಲ್ಲಾ ಇಂಗ್ರೀಡಿಯೆಂಟ್ಸ್ ತುಂಬಾ ಕಡಿಮೆ ಮಾತ್ರದಲ್ಲಿ ಯೂಸ್ ಮಾಡ್ಬೇಕು ಅಂತ ಹೇಳ್ತೀನಿ. ಬೇಸಿಕಲಿ ಹೈಡ್ರೇಷನ್ ಅನ್ನ ಮೇಂಟೈನ್ ಮಾಡ್ಬೇಕು. ಯಾವುದೇ ಲೈಕ್ ಬಿಸಿ ನೀರು, ತಣ್ಣೀರು ಅಂತ ಹೇಳೋದ್ ಅವಶ್ಯಕತೆ ಇಲ್ಲ. ಇಟ್ ಕ್ಯಾನ್ ಬಿ ಎನಿ ಕೈಂಡ್ ಆಫ್ ಫ್ಲೂಯಿಡ್ಸ್ ದಟ್ ದೇ ಟಾಲರೇಟ್. ಅದನ್ನ ಹೆಚ್ಚಿಗಿನ ಪ್ರಮಾಣದಲ್ಲಿ ಬಳಸಿ ಟಾಕ್ಸಿನ್ಸ್ ಏನಿದೆ ಮೆಡಿಸಿನ್ಸ್ ಇಂದ ಬಂದಿರೋದು ಅದನ್ನ ಫ್ಲಶ್ ಔಟ್ ಮಾಡಕ್ಕೆ ಕಿಡ್ನಿಯಿಂದ ತಗೋಬೇಕು ಅಂತ ಹೇಳ್ತೀನಿ. ಓಕೆ ಥ್ಯಾಂಕ್ ಯು ಡಾಕ್ಟರ್ ಸಂಧ್ಯಾ ಸಿಂಗ್. ಇಲ್ಲಿ ನನ್ನ ಪ್ಯಾನಲಲ್ಲಿ ಇರುವಂಥ ಎಲ್ಲ ಡಾಕ್ಟರ್ಸ್ಗೂ ಈ ಪ್ರಶ್ನೆ, ಯಾಕಂದರೆ ನನಗೆ ಗೊತ್ತಿರೋ ಹಾಗೆ ಸ್ಪೆಸಿಫಿಕಲಿ ಇದು ಇಲ್ಲಿರೋರಂಥ ಯಾರ್ದು ಸಬ್ಜೆಕ್ಟ್ ಅಲ್ಲ, ನಿಮ್ಮ ಪರಿಣತಿಯ ವಿಷಯ ಅಲ್ಲದೆ ಇರೋದ್ರಿಂದ ಯಾರು ಉತ್ತರ ಕೊಡ್ತೀರಾ ನಾನು ಭಾಳ ಸಂತೋಷವಾಗಿ ಅದನ್ನು ಸ್ವೀಕರಿಸ್ತೀನಿ. ಮಹಿಳೆಯರಲ್ಲಿ ಸ್ಪೆಷಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ರೀತಿಯ ಒಂದಷ್ಟು ಬೆಳವಣಿಗೆಗಳನ್ನ ಅನುಭವಿಸ್ತಿದ್ದಾರೆ. ಚೇಂಜಸ್ ಯಾವತ್ತೂ ನೋಡದೇ ಇರೋವಂಥ ಅಥವಾ ಎಕ್ಸ್ಪೀರಿಯನ್ಸ್ ಮಾಡದೇ ಇರೋವಂಥ ಚೇಂಜಸ್ ಮಹಿಳೆಯರಲ್ಲಿ ಕಾಣ್ತಿದ್ದಾರೆ ಅನ್ನೋ ಒಂದಷ್ಟು ಕಂಪ್ಲೇಂಟ್ಸ್ ಇತ್ತೀಚೆಗೆ ಬಂದಿರೋವಂಥದ್ದು. ಡಾಕ್ಟರ್ ಸಂಧ್ಯಾ ಸಿಂಗ್, ಇಫ್ ಯು ವಾಂಟ್ ಟು ಸ್ಟಾರ್ಟ್. ಬೇಸಿಕಲಿ ಇದುವರೆಗೆ ನಾವು ನೋಡಿರೋ ಪೇಷಂಟ್ಸ್ ಅಲ್ಲೆಲ್ಲ ಆಂಗ್ಸೈಟಿ ಲೆವೆಲ್ಸ್ ತುಂಬಾ ಹೈ ಇದೆ. ಅಂಡ್ ಲೈಕ್ ಇದು ಜನರಲಿ ನಾನ್ ವೆಜಿಟೇರಿಯನ್ಸ್ಗೆ ನಾವು ಏನ್ ಹೇಳ್ತೀವಿ ಅಂದ್ರೆ ಅವ್ರದ್ದು ಸೀರಮ್ ಆಲ್ಬುಮಿನ್, ಸೀರಮ್ ಪೊಟ್ಯಾಸಿಯಂ, ಸೀರಮ್ ಪ್ರೋಟೀನ್ ಲೆವೆಲ್ಸ್ ನಾರ್ಮಲ್ ಮೇಂಟೈನ್ ಮಾಡ್ತಾ ಇರ್ತಾರೆ. ವೈಟಮಿನ್ B12, ವೈಟಮಿನ್ D ಇಸ್ ನಾರ್ಮಲ್. ಈ ತರ ಪೇಷಂಟ್ಸ್ ಅಲ್ಲೂ ಕೂಡ ವಿ ಆರ್ ಸೀಯಿಂಗ್ ಆಲ್ ದೀಸ್ ಲೆವೆಲ್ಸ್ ಬೀಂಗ್ ಡಿಪ್ಲೀಟೆಡ್. ಸೊ ಈ ಕಾರಣದಿಂದ ಈ ಆಂಗ್ಸೈಟಿ ಕ್ಯಾನ್ ಬಿ ಒನ್ ಆಫ್ ದ ರೀಸನ್ಸ್ ಬಿಕಾಸ್ ಆಫ್ ವಿಚ್ ಅವ್ರದ್ದು ಸೈಕಲ್ಸ್ ಆರ್ ಗೆಟಿಂಗ್ ಹೇವೈರ್. ಅಂಡ್ ನ್ಯೂಟ್ರಿಷನಲಿ ಸರಿಯಾಗಿ ಫುಡ್ ತಗೊಳ್ದೇ ಇರೋ ಕಾರಣದಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಸ್ ಗೆಟಿಂಗ್ ಟ್ರಿಗರ್ಡ್ ಡ್ಯೂರಿಂಗ್ ಕೋವಿಡ್. ಓಕೆ ಡಾಕ್ಟರ್ ಚೇತನ್ ಏನಾದರೂ ಆಡ್ ಮಾಡ್ತೀರಾ ಅದಕ್ಕೆ? ಸಿ ದಟ್ ಈಸ್ ರಿಲೇಟೆಡ್ ಟು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಷ್ಟೇ. ಅದರಲ್ಲಿ ಮೇನ್ ನಾನು ಅಬ್ಸರ್ವ್ ಮಾಡಿರೋದು ಪೇಷಂಟ್ಸ್ ವೆದರ್ ಮೆನ್ ಆರ್ ವುಮೆನ್, ಇಟ್ಸ್ ಬಿಕಾಸ್ ಆಫ್ ದ ಆಂಗ್ಸೈಟಿ, ಸ್ಟ್ರೆಸ್ ಲೆವೆಲ್ಸ್. ಬರ್ತಿದ್ದಂಗೆ ಯಾರ ಮನಸ್ಸಲ್ಲಿ ನಾನು ಸಾಯ್ತೀನಿ ಅಂತ ಒಂಥರ ತುಂಬ ಪ್ಯಾನಿಕ್ ಮೋಡಲ್ಲಿ ಹೋಗ್ತಾರೆ, ಅವರಲ್ಲೇ ಇದೆಲ್ಲ ಚೇಂಜಸ್ ಕಾಣಿಸೋದು. ಭಯ 100% ಭಯನೇ, ಇನ್ನೇನು ಇಲ್ಲ. ಯಾರು ಧೈರ್ಯವಾಗಿರ್ತಾರೆ, ಪಾಸಿಟಿವ್ ಆ್ಯಟಿಟ್ಯೂಡಲ್ಲಿ ಇರ್ತಾರೆ, ಅವ್ರು ಚೆನ್ನಾಗೇ ರಿಕವರ್ ಆಗ್ತಾರೆ. ಡೇ 1 ಯಾರು ನೆಗೆಟಿವ್ ಥಾಟ್ಸು, ಏನೋ ಅದೇ ಈ ಇಂಜೆಕ್ಷನ್ ಕೊಟ್ಟಿಲ್ಲ, ಆ ಇಂಜೆಕ್ಷನ್ ಕೊಟ್ಟಿಲ್ಲ, ಏನಾಗುತ್ತೆ, ಆಪ್ಷನ್ ಹಿಂಗಿದೆ, ರಿಪೋರ್ಟ್ ಹಂಗೆ ಬಂತು, ಡಾಕ್ಟರ್ಸ್ಗೆ ಬಿಡಬೇಕು, ಅದೆಲ್ಲ ಡಾಕ್ಟರ್ಸ್ ನೋಡ್ಕೋತಾರೆ. ರಿಪೋರ್ಟ್ಸು, ಬ್ಲಡ್ ಟೆಸ್ಟು, ಮೆಡಿಸಿನ್ಸ್. ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ಪೇಷಂಟೇ ತುಂಬ ಓವರಾಗಿ ಪ್ಯಾನಿಕ್ ಆಗಿ ಅವರಾಗೆ ಈ ಮೆಡಿಸಿನ್ಸ್ ಕೊಟ್ರಾ, ಈ CT ಸ್ಕ್ಯಾನ್ ಮಾಡಿದ್ರಾ, ರಿಪೀಟ್ ಮಾಡಿದ್ರಾ, ಬ್ಲಡ್ ಟೆಸ್ಟ್ ಕೊಟ್ರಾ, ಈ ಮೋಡ್ಗೆ ಹೋಗ್ಬಿಟ್ಟಿದ್ದಾರೆ. ಇದು ಫಸ್ಟ್ ಟೈಮ್ ನಾನು ನೋಡಿರೋದು ಎಂಟೈರ್ ನನ್ನ ಮೆಡಿಕಲ್ ಕೆರಿಯರ್ನಲ್ಲಿ. ಈ ಥರ ಪೇಷಂಟ್ಸ್ ಆ್ಯಟಿಟ್ಯೂಡೇ ಚೇಂಜ್ ಆಗಿಬಿಟ್ಟಿದೆ. ಇಟ್ಸ್ ಬಿಕಾಸ್ ಆಫ್ ಆಲ್ ಪ್ಯಾನಿಕ್ ಡ್ರಿವನ್. ಭಯ, ಯಾವಾಗ ಸಾಯ್ತೀನಿ, ನಾಳೆ ಸತ್ತೋಗ್ತೀನಾ, ನಾಳೆ ಇದಾಗ್ಬಿಡ್ತೀನಾ ಅಂದರೆ ಒಂದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಬಂದ್ಬಿಟ್ಟಿರುತ್ತೆ. ಹಂಗೆ ಅವ್ರು ಹಿಂಗೆ ಹೇಳಿದ್ರು, ಇವ್ರು ಹಾಗೆ ಹೇಳಿದ್ರು. ಅದನ್ನೇ ಸಿಂಪಥೆಟಿಕ್ ನರ್ವಸ್ ಹಿಂಜ್ ಅಂತೀವಿ. ಅವ್ರು ಇನ್ನೂ ಅವ್ರ ಇಮ್ಯುನಿಟಿನ ಕುಗ್ಸ್ತಾ ಇದೆ. ತುಂಬ ಜನ ಪೇಷಂಟ್ಸು ಡೇ 1 ಯಾವ ರೀತಿ ಬಿಹೇವ್ ಮಾಡ್ತಾರೆ ಅಂದರೆ, ಅವ್ರು ಟ್ರೀಟ್ಮೆಂಟ್ ಕೊಡಲಿ ಬಿಡಲಿ ನಾನು ಸಾಯ್ತೀನಿ ಅಂತ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಇದು ಅವ್ರನ್ನ ಮಾನಸಿಕವಾಗಿ ಕುಗ್ಸ್ತಾ ಇರೋದು. ಯಾಕಂದರೆ ದಟ್ ಈಸ್ ಹೌ ವಿ ಹ್ಯಾವ್ ಬ್ರಾಡ್ ದಿಸ್ ಪ್ಯಾಂಡಮಿಕ್ ರೈಟ್ ಫ್ರಮ್ ಡೇ 1 ಲಾಸ್ಟ್ ಇಯರಿಂದ. ಅಂದರೆ ಅದನ್ನು ಒಂಥರ ಹೆಮ್ಮಾರಿ, ಬ್ರಹ್ಮ ರಾಕ್ಷಸ, ಈ ಥರ ವರ್ಡ್ಸು ಅದೆಲ್ಲ ತುಂಬ ಎಫೆಕ್ಟ್ ಆಗಿದೆ ಜನರ ಮನಸ್ಸಲ್ಲಿ. ಇವತ್ತು ಕೂಡ ರಿಪೋರ್ಟ್ ನೋಡ್ತಿದ್ದಂಗೆ ಎಷ್ಟೊಂದು ಜನ ಭಯ ಆಗೋದು, ಆತಂಕ ಆಗೋದು, ಎಷ್ಟೊಂದು ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಎಷ್ಟೊಂದು ಹಳ್ಳಿಗಳಲ್ಲಿ ಅವ್ರಿಗೆ ನಾವು ಒಂಥರ ಚೀಮಾರಿ ಹಾಕೋದು, ಅಸ್ಪೃಶ್ಯರ ಥರ ನೋಡೋದು. ಅದೇ ಇದು ಯಾಕೆಂದರೆ ಜನರಲ್ಲಿ ವೈಜ್ಞಾನಿಕ ವಿಚಾರ ಬಿಟ್ಟು ಬೇರೆದೆಲ್ಲ ತಲೆಗೆ ತುಂಬಿಸಿ ಅದು ಈ ಮಟ್ಟಕ್ಕೆ ತಂದು ನಿಂತಿದೆ. ಅದು ಓಕೆ, ಇನ್ಮೇಲಾದರೂ ಅದು ಬದಲಾಗ್ತಿದೆ ಈಗ ಸ್ಲೋಲಿ ಡಾಕ್ಟರ್ ಚೇತನ್. ಅದರಲ್ಲಿ ನಿಮ್ಮ ಪ್ರಯತ್ನನೂ ಇದೆ, ನಾವು ಒಂಚೂರು ಅಳಿಲ್ ಸೇವೆ ಮಾಡ್ತಿದ್ದೀವಿ. ಹೋಪ್ಫುಲಿ ವಿಲ್ ಬಿ ಇನ್ ಅ ಬೆಟರ್ ಶೇಪ್ ವೆರಿ ಸೂನ್. ಡಾಕ್ಟರ್ ಖಜೆ, ಈಗ ಈ ಪಾಲಿಥೆರಪಿ ಅನ್ನೋ ವಿಷಯ ಕೇಂದ್ರ ಸರ್ಕಾರನೇ ಹೇಳ್ಬಿಟ್ಟಿದೆ. ಕೊರೋನಾದಿಂದ ಚೇತರಿಕೆ ಆದಮೇಲೆ ನೀವು ಆಯುರ್ವೇದದ ಔಷಧಿಗಳನ್ನ ಬಳಸಿ ನಿಮ್ಮ ಇಮ್ಯುನಿಟಿಯನ್ನು ಬೂಸ್ಟ್ ಮಾಡೋದ್ರಲ್ಲಿ ಇದು ಒಂದು ಪಾತ್ರ ನಿಭಾಯಿಸುತ್ತೆ. ಆಯುರ್ವೇದದ್ದು ನಮಗೆ ಗೊತ್ತಿರೋ ಹಾಗೆ ಬೈ ಆ್ಯಂಡ್ ಲಾರ್ಜ್ 90% ಹೆಚ್ಚು ಔಷಧಿಗಳಲ್ಲಿ ಯಾವುದೇ ಅಡ್ಡ ಪರಿಣಾಮ ಅಥವಾ ಸೈಡ್ ಎಫೆಕ್ಟ್ ಏನು ಇರೋದಿಲ್ಲ.
ಅಡ್ವರ್ಸ್ ಎಫೆಕ್ಟು ಸೈಡ್ ಎಫೆಕ್ಟ್ ಇರೋದಿಲ್ಲ ಅಂತ. ಹಾಗಾಗಿ ಅದನ್ನು ಬಳಸಿ ಉಪಯೋಗ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ, ತೊಂದರೆ ಅಂತೂ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಮಾರ್ಗಸೂಚಿಗಳು ಇರುವಂಥದ್ದು. ಬಟ್ ಕೆಲವರು ಅತಿ ಬುದ್ಧಿವಂತರು ಆಯುಷು ತಗೋತಾರೆ, ಆಯುರ್ವೇದದ್ದು ತಗೋತಾರೆ, ಆಲೋಪತಿನೂ ತಗೋತಾರೆ. ಇದರಿಂದ ಒಂದಷ್ಟು ವಿಪರೀತದ ಪರಿಣಾಮಗಳು ಕಂಡು ಬರ್ತಿದೆ. ಡಾಕ್ಟರ್ ಖಜೆ, ನಿಮ್ಮ ಅಭಿಪ್ರಾಯ ಇದ್ರ ಬಗ್ಗೆ? ಅಂದರೆ ಇಲ್ಲಿ ಮುಖ್ಯವಾಗಿ ಈ ಕಾಯಿಲೆಯಿಂದ ಹೊರಗಡೆ ಬರುವಾಗ 2 ಫ್ಯಾಕ್ಟ್ರ್ ಇದೆ. ಒಂದು ನಾರ್ಮಲ್ಸಿ, ಮತ್ತೊಂದು ಕ್ಯೂರ್ ಅಂತ. ಈ ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಬಂದು ಎಲ್ಲೋ ಸರಿ ಇದೆ ಅಂತ ಆದಾಗ ನಾರ್ಮಲ್ಸಿ ಅಷ್ಟೇ, ಅದು ಕ್ಯೂರ್ ಅಲ್ಲ. ಕ್ಯೂರ್ ಅಂತೇಳಿ ನಾರ್ಮಲ್ಸಿಂದ ಕ್ಯೂರ್ ಆಗಲಿ ಸ್ವಲ್ಪ ಟೈಮ್ ಬೇಕಾಗ್ತದೆ. ಆ ಹಂತದಲ್ಲಿ ಈ ಎಲ್ಲ ತೊಂದರೆಗಳನ್ನು ನಾವು ಎಲ್ಲರಲ್ಲೂ ನೋಡ್ತಾ ಇರೋದು. ಈಗ ಉದಾಹರಣೆಗೆ ಒಂದು ಸಿಂಪಲ್ ಜ್ವರ ಇದೆ ಅಂತ ಇಟ್ಕೊಳ್ಳಿ. ಜ್ವರ ಒಂದು 3 ದಿವಸ ಇರ್ತದೆ, ಮರುದಿವಸ ಯಾವುದೋ ಕಾಮನ್ ವೈರಲ್ ಫೀವರ್ ಅಂತ ಇಟ್ಕೊಳ್ಳಿ. 4ನೇ ದಿವಸ ನಾರ್ಮಲ್ ಆಗಿದ್ದಾರೆ, ಯಾವುದೇ ಮೆಡಿಸಿನ್ ಇಲ್ಲ, ಫುಡ್ ಎಲ್ಲ ರೆಗ್ಯುಲರ್ ತಗೊಳ್ಳಿಕ್ಕೆ ಆರಂಭ ಮಾಡಿದರು. ಆ ಟೈಮ್ನಲ್ಲಿ ಒಂದು ಐಸ್ ಕ್ರೀಮ್ ತೊಗೊಂಡ್ರೆ ತಕ್ಷಣ ಜ್ವರ ಪುನಃ ಬಂದುಬಿಡ್ತದೆ. ಯಾಕೆಂದರೆ ಅದು ನಾರ್ಮಲ್ಸಿ ಅಷ್ಟೇ, ಕ್ಯೂರ್ ಅಲ್ಲ. ಅದೇ ಐಸ್ ಕ್ರೀಮ್ನನ್ನು ಒಂದು 15 ದಿವಸ ಬಿಟ್ಟು ತಗೊಂಡಾಗ ಕ್ವಾಲಿಟಿ ವೈಸ್ ಅದು ಡೌನ್ ಆಗಿರ್ತದೆ. ಐಸ್ ಕ್ರೀಮ್ 15 ದಿವಸ ಕಳೆದಾಗ ಅದರ ಶೆಲ್ಫ್ ಲೈಫ್ ಕಡಿಮೆ ಆಗಿರುವಂಥದ್ದು, ಅದರ ಕ್ವಾಲಿಟಿ ಡೌನ್ ಆಗಿರ್ತದೆ. 15 ದಿವಸ ಕಳೆದು ತಗೊಂಡಾಗ ಅದೇ ಐಸ್ ಕ್ರೀಮನ್ನು ತಗೊಂಡಾಗ ಏನೂ ಆಗೋದಿಲ್ಲ. ಅದಕ್ಕೆ ಕ್ಯೂರ್ ಅಂತ ಹೇಳೋದು. ಈ ಜ್ವರದಲ್ಲಿ ಬಾಡಿ ಅದೇ ಆಗಿ ಇಮ್ಯುನಿಟಿಯನ್ನು ಜಾಸ್ತಿ ಮಾಡ್ಕೊಳ್ತದೆ. ಆದರೆ ಇಂಥ ಸ್ವಲ್ಪ ಮೇಜರ್ ಕಾಯಿಲೆ ಬಂದು ಹೆಚ್ಚು ಎಫೆಕ್ಟ್ ಆಗಿದ್ದಾಗ ಅಲ್ಲಿ ನಾರ್ಮಲ್ಸಿಂದ ಕ್ಯೂರ್ಗೆ ಕೊಂಡೋಗ್ಲಿಕ್ಕೆ ಈ ಇಮ್ಯುನಿಟಿ ಬೂಸ್ಟರ್ಸು ಅಥವಾ ಆಯುರ್ವೇದದಲ್ಲಿ ಹೇಳಿದ ಕಾನ್ಸೆಪ್ಟ್ ತುಂಬ ಚೆನ್ನಾಗಿ, ರಸಾಯನ ಔಷಧಗಳು ಅಂತ ಇದೆ, ಬಲ್ಯ ಔಷಧಗಳು ಅಂತ ಇದೆ, ಸಾಕಷ್ಟು. ಅದು ಆಯುರ್ವೇದ ದೊಡ್ಡ ಸಬ್ಜೆಕ್ಟ್ ಆಯುರ್ವೇದದಲ್ಲಿ. ಹಾಗಾಗಿ ಅದನ್ನು ನಾವು ಅಳವಡಿಸ್ಕೊಂಡ್ರೆ ಅಂದರೆ ಅದರಲ್ಲಿ ಆಯುರ್ವೇದದ್ದು ಪರಮಾಧಿಕಾರ ಅಂತಲೇ ಹೇಳ್ಬೋದು. ಯಾಕೆಂತ ಹೇಳಿದರೆ ನಾರ್ಮಲ್ಸಿಂದ ಕ್ಯೂರ್ಗೆ ಕೊಂಡೋಗ್ಲಿಕ್ಕೆ ಆಯುರ್ವೇದ ಹೇಳಿದ ಔಷಧಗಳು ಅನರ್ಘ್ಯ ರತ್ನಗಳದು. ಅದರಿಂದಾಗಿ ಸೆಂಟ್ರಲ್ ಗೌರ್ಮೆಂಟ್ ಕೂಡ ಹೇಳಿರುವಂಥದ್ದು ಅದನ್ನೇ ಬಳಸ್ಕೊಳ್ಳಿ ಅಂತ ಹೇಳಿರುವಂಥದ್ದು ಅದಕ್ಕೆ. ಹಾಗೆ ಅದನ್ನು ಬಳಸ್ಕೊಳ್ಳುವಾಗ ಎಲ್ಲವನ್ನೂ ಮಾಡೋದು ಬೇಡ, ಅದು ಕಲಸು ಮೇಲೋಗರ ಅಂತ ಹೇಳ್ತಾರೆ. ಅದಕ್ಕೆ ವಿರುದ್ಧ ಆಹಾರ, ಇನ್ಕಂಪ್ಯಾಟಿಬಲ್ ಫುಡ್ ಅಂತ ಹೇಳಿದ್ದಾರೆ ಆಯುರ್ವೇದದಲ್ಲಿ, ವಿರುದ್ಧ ಆಹಾರ ಅಂತ. ಅದೇ ರೀತಿಯಲ್ಲಿ ವಿರುದ್ಧವಾದ ಔಷಧಗಳನ್ನು ತಗೊಂಡಾಗ ಆಗ್ತದೆ. ಆ ಸಮಯದಲ್ಲಿ ಸಹಜವಾಗಿ ನಾರ್ಮಲ್ಸಿಗೆ ಬರಲಿಕ್ಕೆ ಆಯುರ್ವೇದ ಔಷಧಗಳನ್ನೇ ಬಳಕೆ ಮಾಡ್ತಾ ಹೋಗೋದು ಸೂಕ್ತ. ಇನ್ನೊಂದು ಫಿಮೇಲ್ಸಲ್ಲಿ, ವುಮೆನಲ್ಲಿ ಪೀರಿಯಡ್ಸ್ ಇರೆಗ್ಯುಲರ್ ಆಗುವಂಥದ್ದು, ಇದರ ಬಗ್ಗೆ ಕೇಳಿದ್ರಿ. ಅದರಲ್ಲಿ ಮುಖ್ಯವಾಗಿ ಪಿಟ್ಯೂಟರಿ ಗ್ಲ್ಯಾಂಡ್ನಲ್ಲಿ ನಮ್ಮ ಲುಟ್ನೈಸಿಂಗ್ ಹಾರ್ಮೋನು, ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನು, ಈ ಪೀರಿಯಡ್ಸ್ಗೆ ಸಂಬಂಧಪಟ್ಟ ಮುಖ್ಯ ಹಾರ್ಮೋನ್ಗಳು ಸೆಕ್ರೆಟ್ ಆಗುವಂಥದ್ದು ಮುಖ್ಯವಾಗಿ ಪಿಟ್ಯೂಟರಿ ಗ್ಲ್ಯಾಂಡಲ್ಲಿ. ಅದನ್ನು ಲಿವರ್ ಕಂಟ್ರೋಲ್ ಮಾಡ್ತದೆ, ಪಿಟ್ಯೂಟರಿ ಗ್ಲ್ಯಾಂಡನ್ನು. ಮತ್ತು ಪಿಟ್ಯೂಟರಿ ಗ್ಲ್ಯಾಂಡಿಗೆ ಯಾವಾಗಲೂ ರಿಲ್ಯಾಕ್ಸೇಷನ್ ಬೇಕು, ಎಕ್ಸರ್ಸೈಸ್ ಬೇಕು, ಸರಿಯಾದ ನಿದ್ರೆ ಎಲ್ಲ ಬೇಕು. ಅದು 3 ಡಿಸ್ಟರ್ಬ್ ಆದಾಗ ಸಹಜವಾಗಿ ಸ್ವಲ್ಪ ವೇರಿಯೇಷನ್ ಆಗ್ತದೆ. ಹಾಗೆ ನ್ಯಾಚುರಲ್ ಆಗಿ ಕರೆಕ್ಟ್ ಆಗ್ತದೆ. ಅದು ಆಗೋದಿಲ್ಲ ಅಂತಂದರೆ ಮತ್ತೆ ಒಂದು 2-3 ತಿಂಗಳು ನೋಡಿಕೊಂಡು ಸರಿಯಾಗಿಲ್ಲ ಅಂತಂದರೆ ಮಾತ್ರ ಅದಕ್ಕೆ ಸ್ಪೆಸಿಫಿಕ್ ಆಗಿ ಔಷಧ ತಗೊಂಡ್ರೆ ಸಾಕಾಗ್ತದೆ. ಮುಖ್ಯವಾಗಿ ಮೈಂಡ್ ರಿಲ್ಯಾಕ್ಸೇಷನ್ಗೆ ಬೇಕಾಗುವಂಥ ಎಲ್ಲ ಮೆಥಡ್ಗಳನ್ನು ಫಾಲೋ ಮಾಡಬೇಕಾದ್ದು. ಎರಡನೇದ್ದು ದೈಹಿಕವಾಗಿ ಶಕ್ತಿಯನ್ನು ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಬೇಕಾಗುವಂಥ ಮೆಡಿಸಿನ್. ರೆಸ್ಪಿರೇಟರಿ ಸಿಸ್ಟಮನ್ನು ಸ್ಟ್ರಾಂಗ್ ಮಾಡ್ಕೊಳ್ಳಿಕ್ಕೆ, ಅದರ ಪುನರ್ಜೀವನಕ್ಕೆ ಬೇಕಾಗುವಂಥ ಔಷಧಗಳು. ಇದರ ಜೊತೆಗೆ ಸಾಕಷ್ಟು ಮಾನಸಿಕವಾಗಿ ಧೈರ್ಯವನ್ನು ತಂದುಕೊಳ್ಳಿಕ್ಕೆ ಬೇರೆ ಬೇರೆ ಆ್ಯಕ್ಟಿವಿಟೀಸಲ್ಲಿ ಎಂಗೇಜ್ ಆಗುವಂಥದ್ದು ಬಹಳ ಮುಖ್ಯ. ಇದಿಷ್ಟು ಮಾಡಿದರೆ, ಮತ್ತು ಆಹಾರದಲ್ಲಿ ತಕ್ಷಣವೇ ತುಂಬ ಯಾವುದೋ ಹೆವಿ ಫುಡ್ ಅಂತ ತಗೊಳ್ಳೋದು, ಡೀಪ್ ಫ್ರೈಡ್ ಎಣ್ಣೆಯಲ್ಲಿ ಮುಳುಗಿಸಿ ಕರೆದಿರೋ ಫುಡ್ ಅಂತ ತಗೊಂಡ್ರೆ ಖಂಡಿತ ತೊಂದರೆ ಜಾಸ್ತಿ ಆಗ್ತದೆ. ಮೊಸರನ್ನು ಸ್ವಲ್ಪ ಕಡಿಮೆ ಮಾಡಬೇಕು, ಮಜ್ಜಿಗೆಯನ್ನು ಬಳಸ್ಕೊಳ್ಬೋದು. ಡೈಜೆಷನ್ಗೆ ಲೈಟ್ ಆಗಿರೋ ಫುಡ್ ಬೇಕು. ಯಾವುದೋ ದೇಶಗಳಲ್ಲಿ ಒಳ್ಳೆಯದು ಅಂತ ಹೇಳ್ಕೊಂಡು ಚೈನೀಸ್ ಫುಡ್ಡು ಅಥವಾ ಇಟಾಲಿಯನ್ ಫುಡ್ಡು, ಅಮೇರಿಕನ್ ಫುಡ್ ನಮಗೆ ಒಳ್ಳೆಯದಲ್ಲ. ನಮ್ಮ ಪರಂಪರೆಯಲ್ಲಿ ಏನು ಆಹಾರ ಪದ್ಧತಿ ಬಂದಿದೆ ಅದನ್ನು ಸರಿಯಾಗಿ ಬಳಸ್ಕೊಳ್ಳಿಕ್ಕೆ ಆರಂಭ ಮಾಡಿ, ಮನೆ ಆಹಾರವನ್ನು ಬಳಸ್ಕೊಳ್ಳಿಕ್ಕೆ ಆರಂಭ ಮಾಡಿ. ಮನೆಯಲ್ಲಿ ನಮ್ಮ ಸಂಪ್ರದಾಯದಲ್ಲಿ ಏನೇನು ಬಂದಿದೆ ನಮ್ಮ ಮನೆಯಲ್ಲಿ ಆಹಾರವನ್ನು ಬಳಸ್ಕೊಳ್ಳಿ. ನಮ್ಮ ಆಹಾರ ಪದ್ಧತಿ ಇದೆಲ್ಲ ಚೆನ್ನಾಗಿದ್ದಾಗ ಖಂಡಿತವಾಗಿ ಕೂಡ ನಾವು ಈ ರೋಗದಿಂದ ಗೆಲ್ಲಲಿಕ್ಕೆ ತುಂಬ ಅನುಕೂಲ ಮಾಡಿಕೊಡ್ತದೆ. ಥ್ಯಾಂಕ್ ಯು ಡಾಕ್ಟರ್ ಖಜೆ. ಡಾಕ್ಟರ್ ಚೇತನ್, ನಮ್ಮ ಮನಸ್ಥಿತಿ ಹೇಳಿ ಮನಸ್ಥಿತಿ ನಮ್ಮ ಮನಸ್ಥಿತಿ ಮತ್ತು ನಮ್ಮ ಒಂದು ವೈಜ್ಞಾನಿಕ ವಿಚಾರಗಳು, ಒಂದು ನಂಬಿಕೆ ಏನಂತ ಹೇಳ್ತೀವಿ, ಒಂದು ಟ್ರಸ್ಟ್ ಫ್ಯಾಕ್ಟರು, ಮತ್ತು ಒಂದು ಸಮಸ್ಥಿತಿ ಅಂತ ಏನು ಹೇಳ್ತೀವಿ ನಾವು ಸ್ಪಿರಿಚುಯಾಲಿಟಿಲಿ, ಅದು ಭಾಳ ಮುಖ್ಯ ಆಗುತ್ತೆ ಇಲ್ಲಿ. ಏನು ಒಂದು ಲಿವಿಂಗ್ ಇನ್ ದ ಪ್ರೆಸೆಂಟ್, ತುಂಬ ಫ್ಯೂಚರ್ ಬಗ್ಗೆ ಆತಂಕ ಪಡೋದು, ಅದರಲ್ಲೇ ಅರ್ಧ ಜನ ಅದರಲ್ಲೇ ಇದು ಮಾಡ್ಕೋತಿದ್ದಾರೆ. ಸೊ ಸ್ವಲ್ಪ ಅದನ್ನು ಬೆಳೆಸ್ಕೋಬೇಕಾಗತ್ತೆ ಜನರು, ಒಂದು ಸಮಸ್ಥಿತಿ ಭಾವನೆ, ಒಂದು ಮೆಂಟಲ್ ಪೀಸು, ಅವ್ರಿಗೆ ಒಂದು ಕಾಮಿಂಗ್ ಒಂದು ಥಾಟ್ಸ್ ಬರಬೇಕು, ಸರಿ ಹೋಗುತ್ತೆ ಆ ಪಾಸಿಟಿವ್ ಥಾಟ್ಸ್, ಅದು ಭಾಳ ಮುಖ್ಯ. ಧೈರ್ಯ ಹೇಳ್ಕೊಳ್ಳೋದು. ಮತ್ತು ಅದೇ ನಾನು ಹೇಳ್ತೀನಲ್ಲ, ರಿಪೋರ್ಟ್ಸ್ ಬಗ್ಗೆ, ಮೆಡಿಸಿನ್ಸ್ ಬಗ್ಗೆ, ಹೀಗಾಗುತ್ತೆ ಹಾಗಾಗುತ್ತೆ ಊಹಾಪೋಹಗಳು, ಅದು ಜಾಸ್ತಿ, ಈ ಆಫ್ ನಾಲೆಜ್ ಜಾಸ್ತಿ ಜನರನ್ನು ಕಾಡಿಸ್ತಾ ಇರೋದು. ಆ್ಯಕ್ಚುಲಿ ಅತಿಯಾಗಿ ತಿಳ್ಕೊಳ್ಳೋಕ್ಕೂ ಹೋಗಬಾರ್ದು. ಯಾರ ಕೆಲಸ ಇದೆ ಅದನ್ನ ಅವ್ರಿಗೆ ಮಾಡಕ್ ಬಿಡಬೇಕು. ಡಾಕ್ಟರ್ ಖಜೆ ಏನೋ ಹೇಳ್ತಿದ್ದೀರಿ. ನಿಖಿಲ್ ಅವರೇ, ಹಾಂ ಹೇಳಿ ಡಾಕ್ಟರ್ ಖಜೆ. ಸಾಮಾನ್ಯವಾಗಿ ಈಗೆಲ್ಲ ಗೇರ್ಡ್ ಸೈಕಲ್ಗಳೆಲ್ಲ ಬಂದಿದೆ. ಸೈಕಲ್ ತುಳಿತಾ ಇದ್ದಾಗ ಆ ಪೆಡ್ಲಿಂಗನ್ನು ಸ್ಟಾಪ್ ಮಾಡಿದ ತಕ್ಷಣ ಸೈಕಲ್ ನಿಲ್ಲೋದಿಲ್ಲ, ಸ್ವಲ್ಪ ದೂರ ಮುಂದೆ ಹೋಗ್ತದಲ್ವ. ಹಾಗೆ ಕಾಯಿಲೆ ಬಂದಾಗ ಸ್ವಲ್ಪ ದೊಡ್ಡ ರೀತಿಯಲ್ಲಿ ಇಫೆಕ್ಟ್ ಮಾಡಿದೆ ಅಂತಾರೆ, ಸ್ವಲ್ಪ ಸಮಯ ಅದರ ಇಂಪ್ಯಾಕ್ಟ್ ಅಂತ ಹೇಳೋದು ಇರ್ತದೆ, ಅದು ಸಹಜವಾದ್ದು. ಅದನ್ನು ಗೆಲ್ಲಲಿಕ್ಕೆ ಬೇಕಾದ ಎಲ್ಲ ಭೂಮಿಕೆಯನ್ನು ನಾವು ಸಿದ್ಧ ಮಾಡಿಕೊಂಡ್ರೆ
ಖಂಡಿತವಾಗಿ ಕೂಡ ಮನಸ್ಸು ಗಟ್ಟಿ ಇಟ್ಟಷ್ಟು ಇದರಿಂದ ಹೊರಗಡೆ ಬರಲಿಕ್ಕೆ ಹೆಚ್ಚು ನಾವು ಸಶಕ್ತರಾಗ್ತೇವೆ ಅಂತ ಹೇಳ್ಬೋದು. ಅಂದರೆ ಜೀವನದ ಸೈಕಲ್ ತುಳಿಯೋ ಛಲವನ್ನು ಕಳ್ಕೊಬಾರ್ದು ಅಷ್ಟೇ. ಪೆಡ್ಲ್ ಮಾಡೋದು ನಿಲ್ಲಿಸಿದ್ರು ಪರವಾಗಿಲ್ಲ, ಸೈಕಲ್ ಒಂಚೂರು ಮುಂದೆ ಹೋಗೇ ಹೋಗುತ್ತೆ, ಆದರೆ ಜೀವನದ ಸೈಕಲ್ನ ತುಳಿಯುವಂಥ ಛಲವನ್ನು ಕಳ್ಕೊಬಾರ್ದು. ಥ್ಯಾಂಕ್ ಯು ಡಾಕ್ಟರ್ ಚೇತನ್, ಡಾಕ್ಟರ್ ಖಜೆ, ಡಾಕ್ಟರ್ ಸಂಧ್ಯಾ ಸಿಂಗ್, ಡಾಕ್ಟರ್ ಪದ್ಮಾಕ್ಷಿ, ಓಂಕಾರ್ ಅವರೇ, ತುಂಬ ಧನ್ಯವಾದ ನಿಮ್ಮೆಲ್ಲರ ಟೈಮಿಗಾಗಿ, ನೀವು ಕೊಟ್ಟಂಥ ಮಾಹಿತಿಗಾಗಿ. ತಿಳ್ಕೊಂಡು ನಿಮಗೂ ಉಪಯೋಗ ಆಗುತ್ತೆ ಅಂತ ಭಾವಿಸ್ತೀನಿ. ನೋಡ್ತೀರಿ ನ್ಯೂಸ್ ಫಸ್ಟ್, ಪ್ರತಿಕ್ಷಣ ನಿಮ್ಮೊಂದಿಗೆ.